ಇವತ್ತು ನಾನು ಸುಲಭದಲ್ಲಿ ನೆಲ್ಲಿಕಾಯಿ ತೊಕ್ಕನ್ನು ತೋರಿಸ್ತಾ ಇದ್ದೀನಿ. ನೆಲ್ಲಿಕಾಯಿ ಸೀಸನ್ನಲ್ಲಿ ಆದಷ್ಟು ನೆಲ್ಲಿಕಾಯಿ, ಉಪ್ಪಿನಕಾಯಿ, ತೊಕ್ಕು ಎಲ್ಲ ಮಾಡಿ ತಿನ್ಬಿಡಬೇಕು. ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. 2-3 ರೀತಿಯಲ್ಲಿ ತೊಕ್ಕ ಮಾಡ್ಬೋದು, ಆದರೆ ಇವಾಗ ನಾನು ತೋರಿಸ್ತಾ ಇರೋದು ತುಂಬ ಈಸಿ ಮೆಥಡ್. ಯಾರು ಬೇಕಾದರೂ ಮಾಡುವಂತಹ ರೆಸಿಪಿ. ಒಂದು 15ರಿಂದ 20 ದಿನಗಳ ಕಾಲ ನೀವು ಈಚೆನೆ ಅಂದರೆ ಫ್ರಿಜ್ನಲ್ಲಿ ಇಡಬೇಕಂತಿಲ್ಲ, ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ಒಂದು 10 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇದ್ದರೆ ಬೇಗ ಹಾಳಾಗತ್ತೆ. ಹಾಗಾಗಿ ನೆಲ್ಲಿಕಾಯಿಯನ್ನು ಇಲ್ಲಿ ತುರಿತಾ ಇದ್ದೇನೆ. ಹೆಚ್ಚೋದಕ್ಕಿಂತ ಈ ರೀತಿ ತುರಿದು ಮಾಡಿದ್ರೆ ಚೆನ್ನಾಗಾಗುತ್ತೆ, ಈಸಿ ಆಗುತ್ತೆ ಅಂತ ಹೇಳಿ ತುರಿತಾ ಇರೋದು. ಇಲ್ಲಾಂದರೆ ನೀವು ಸಣ್ಣದಾಗಿ ಹೆಚ್ಚಿ ಸಹ ಮಾಡ್ಕೊಳ್ಬೋದು, ಏಕೆಂದರೆ ನಾವು ಕಡೆಯಲ್ಲಿ ಇದನ್ನು ರುಬ್ತೇವೆ. ಹಾಗಾಗಿ ಹೆಚ್ಚೋಕೆ ಈಸಿ ಆಗುತ್ತೆ ಅಂತಂದರೆ ಹೆಚ್ಕೋಬೋದು. ನಾನಿಲ್ಲಿ ಈ ರೀತಿ ನೆಲ್ಲಿಕಾಯಿನ ತುರಿಮಣೆಯಲ್ಲಿ ತುರ್ಕೊಳ್ತಾ ಇದ್ದೀನಿ. ಆದಷ್ಟು ಬೆಳೆದಂತಹ ನೆಲ್ಲಿಕಾಯಿ ತೊಗೊಳ್ಳಿ. ತುಂಬ ಎಳೆದಾಗ್ಬಿಟ್ರೆ ಒಗರಿರುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ, ಒಂದು ದೊಡ್ಡ ಕಪ್ಪಿನಷ್ಟು ತುರಿ ನನಗೆ ಸಿಕ್ಕಿದೆ. ಇದಕ್ಕೆ ನಾನು 2 ಚಮಚದಷ್ಟು ಮೆಂತೆಯನ್ನು ಹುರ್ಕೋತಾ ಇದ್ದೀನಿ. ಹದವಾಗಿ ಒಳ್ಳೆ ಪರಿಮಳ ಬರಬೇಕು, ಅದು ಪಟಪಟ ಅಂತ ಸಿಡಿಯುತ್ತೆ ಮೆಂತೆ, ಅಲ್ಲಿ ತನಕ ನೀವು ಹುರ್ಕೋಬೇಕು. ಈಗ ಮಾಡ್ತಾ ಇರೋಂತಹ ತೊಕ್ಕಿನ ವಿಧಾನದಲ್ಲಿ ನಾವು ಮೆಂತೆನಷ್ಟೇ ಉಪಯೋಗಿಸ್ತಾ ಇದ್ದೀವಿ, ಬೇರೆ ಯಾವುದೇ ಸಾಸಿವೆ ಜೀರಿಗೆ ಯಾವುದನ್ನು ಹಾಕ್ತಾ ಇಲ್ಲ. ನೋಡಿ, ಬಣ್ಣ ಬದಲಾಗಿದೆ, ಮೆಂತೆ ಸಿಡಿತಾ ಇದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಮಿಕ್ಸರ್ ಜಾರ್ನಲ್ಲೂ ಸಹ ನೀರಿನ ಪಸೆ ಇಲ್ಲದೆ ಇರೋ ಥರ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಹುರಿದಂತಹ ಮೆಂತೆಯನ್ನು ಹಾಕ್ಕೊಂಡು ಮೆಂತೆಯನ್ನು ನಾನು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೇನೆ. ಇಷ್ಟೇ ಮೆಂತೆ ಪುಡಿ ಸಾಕಾಗುತ್ತೆ, ತುಂಬ ಹಾಕಬೇಡಿ, ಆಗ ಕಹಿಯಾಗಿ ಬಿಡುತ್ತೆ. ಹಾಗಾಗಿ ಮತ್ತೊಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೇನೆ. ಇದನ್ನು ಸಹ ನೀರಿನ ಪಸೆ ಎಲ್ಲ ತೆಕ್ಕೊಂಡು ತುರಿದಂತಹ ನೆಲ್ಲಿಕಾಯಿಯ ತುರಿ ಏನಿದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬೇಡಿ. ನಂತರ ಹಸಿಮೆಣಸು, ಇದನ್ನು ಸಹ ಚೆನ್ನಾಗಿ ತೊಳೆದು ತೊಟ್ಟನ್ನು ತೆಗೆದು ಒಣ ಬಟ್ಟೆಯಲ್ಲಿ ಒರೆಸಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅವಶ್ಯಕತೆ ಇರುವಷ್ಟು ನಾನಿಲ್ಲೊಂದು 7-8 ಹಸಿಮೆಣಸು ಹಾಕಿದ್ದೇನೆ. ಇದು ತುಂಬ ಖಾರ ಇದೆ, ಹಾಗಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಮಾಡಿದಂತಹ ಮೆಂತೆ ಪುಡಿಯನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಮತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು, ಆವಾಗಲೇ ಅದು ಹಾಳಾಗೋದಿಲ್ಲ. ಹುಳಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ನುಣ್ಣಗೆ ಇದನ್ನು ನೀರನ್ನು ಹಾಕದೆ ಹಾಗೆ ಈ ರೀತಿ ರುಬ್ಕೊಂಬರಬೇಕು. ತುಂಬ ಫೈನ್ ಪೇಸ್ಟ್ ಏನಾಗೋದಿಲ್ಲ. ನೋಡಿ, ಈ ರೀತಿ ತರಿಯಾಗಿ ಆಗುತ್ತೆ. ಉಪ್ಪು ಮತ್ತು ನೆಲ್ಲಿಕಾಯಿ ಹಾಕಿರೋದ್ರಿಂದ ಅದೇ ನೀರನ್ನು ಬಿಡುತ್ತೆ, ಮತ್ತು ರುಬ್ಲಿಕ್ಕೆ ನೀರು ಹಾಕಬೇಕಂತ ಇಲ್ಲ. ಈಗ ಒಂದು ದಪ್ಪ ತಳದ ಬಾಣಲೆಗೆ 2 ದೊಡ್ಡ ಚಮಚದಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಒಳ್ಳೆ ಪರಿಮಳದ ಇಂಗನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಎಲ್ಲದಕ್ಕೂ ಒಗ್ಗರಣೆ ಹಾಕಿ ಇಡಬೇಕಂತ ಏನಿಲ್ಲ. ಈಗ ನಾನು ಉಪ್ಪು ಮತ್ತು ನೆಲ್ಲಿಕಾಯಿ ತುರಿ ಮೆಂತೆ ಪುಡಿ ಹಾಕಿ ರುಬ್ಕೊಂಡಿದ್ದೀನಲ್ಲ, ಆ ರುಬ್ಬಿದ ಮಿಶ್ರಣವನ್ನು ಅಷ್ಟೇ ಹಾಗೆ ತೆಗೆದಿಟ್ಕೊಂಡು ಬೇಕಾದಷ್ಟಕ್ಕೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಒಗ್ಗರಣೆ ಹಾಕ್ಕೊಂಡು ಖಾಲಿ ಮಾಡ್ಕೊಳ್ಳಿ. ತುಂಬ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಒಮ್ಮೆಲೆ ಒಗ್ಗರಣೆ ಹಾಕಿ ಇಟ್ಕೋಬೇಡಿ, ಯಾಕೆಂದರೆ ಎಣ್ಣೆ ಹಾಕಿದ್ಮೇಲೆ ಒಂಥರ ಎಣ್ಣೆ ಕಂಪು ಬಿಡುತ್ತೆ ಅದು ತುಂಬ ದಿನ ಆದಮೇಲೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಮ್ಮೆಲೆ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು 3-4 ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋ ತನಕ ಹುರ್ಕೊಂಡ್ರೆ ರುಚಿಯಾಗಿರುತ್ತೆ, ಬಾಳಿಕೆ ಸಹ ಬರುತ್ತೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಪಿಂಗಾಣಿಯ ಜಾಡಿಯಲ್ಲೋ ಅಥವಾ ಗಾಜಿನ ಬಾಕ್ಸಿನಲ್ಲೋ ಇದನ್ನು ಹಾಕಿ ಇಟ್ಕೊಂಡ್ರೆ ನಾನು ಆಗಲೇ ಹೇಳಿದಾಗೆ ಹಾಳಾಗೋದಿಲ್ಲ. ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿ ಕಲಸಿ ಊಟ ಮಾಡಲಿಕ್ಕೆ, ದೋಸೆ ಚಪಾತಿ ಜೊತೆ ಎಲ್ಲ ಅದ್ದಿಸಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ರುಚಿಯಾದ ಸುಲಭದ ವಿಧಾನದ ನೆಲ್ಲಿಕಾಯಿ ತೊಕ್ಕು ತಯಾರಾಯಿತು. ನೋಡಿದ್ರಲ್ಲ, ತುಂಬ ಸುಲಭ ಇದೆ. ಮಾರ್ಕೆಟಲ್ಲಿ ನೆಲ್ಲಿಕಾಯಿ ಸಿಗ್ತಾ ಇದೆ. ಈ ರೆಸಿಪಿ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ.